ಆರೋಪಗಳನ್ನು ಮಾಡಿದರು. ಹಾಗಂತೇಳಿ ನಮ್ಮ ಜನ ಯಾರೂ ಬಿಟ್ಟಿಲ್ಲ. ರಾಮಾಯಣ ಮಹಾಭಾರತ ಕಾಲದಲ್ಲಿ ಇದ್ದಿದ್ದೆ. ಶ್ರೀಕೃಷ್ಣ ಪರಮಾತ್ಮನನ್ನ ಕಟ್ಟಾಕ್ಲಿಕ್ಕೆ ಹೋಗ್ಲಿಲ್ವಾ? ಯೇಸು ಕ್ರಿಸ್ತನ ತಗೊಂಡು ಮಳೆ ಹೊಡಿದಿಲ್ವಾ? ಮಹಮ್ಮದ್ ಪೈಗಂಬರನ್ನ ಮೆಕ್ಕನ್ನ ಮದಿನೆ ಕೂಡಿಸಿದ್ರು. ಅಂದ್ರೆ ಯಾರನ್ನೂ ಬಿಡುವುದಿಲ್ಲ ಈ ಜನ. ವೀರೇಂದ್ರ ಹೆಗ್ಗಡೆಯವರು ಇಷ್ಟೆಲ್ಲ ಉಪಕಾರವನ್ನು ಮಾಡಿದ್ದಾರಲ್ಲ, ಅವರಿಗೆ ಏನು ಕೊಡಬೇಕು? ಕಷ್ಟ ಕೊಡೋದಲ್ರಿ, ಹಿಂಸೆ ಕೊಡೋದಲ್ಲ, ದುಃಖ ಕೊಡೋದಲ್ಲ. ಅವರು ಇಷ್ಟು ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲೂ ಯಾವ ವ್ಯಕ್ತಿಯು ವೀರೇಂದ್ರ ಹೆಗ್ಗಡೆಯವರು ಮಾಡಿದ ಕೆಲಸವನ್ನು ಮಾಡಿಲ್ಲ. ಅವರಿಗೆ ಕಷ್ಟ ಕೊಡಬೇಡಿ, ದುಃಖ ಕೊಡಬೇಡಿ, ನೋವು ಕೊಡಬೇಡಿ. ಅವರಿಗೆ ನೀವು ಕೊಡಿ, ಏನು ಕೊಡಿ? ನೋಬೆಲ್ ಪ್ರಶಸ್ತಿ ಕೊಡಿ. ನೋಬೆಲ್ ಪ್ರಶಸ್ತಿ ಕೊಡಬೇಕು ವೀರೇಂದ್ರ ಹೆಗ್ಗಡೆಯವರಿಗೆ. ನೋಬೆಲ್ ಪ್ರಶಸ್ತಿ ಕೊಡುವಂಥ ವ್ಯಕ್ತಿಗೆ ದುಃಖ ಕೊಡ್ತಿದ್ದೀರಿ, ಕಷ್ಟ ಕೊಡ್ತಿದ್ದೀರಾ, ನೋವು ಕೊಡ್ತಿದ್ದೀರಾ. ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವಂಥ ವ್ಯಕ್ತಿಗಳಿಗೆ ನೀವು ಕಿವಿ ಕೊಡಬಾರ್ದು. ನೆನ್ಪಿಟ್ಕೊಳ್ಳಿ. ಮೊನ್ನೆ ನವರಾತ್ರಿ ಆಗಿದೆಯಲ್ಲ, ನವರಾತ್ರಿಯಲ್ಲಿ ರಾಕ್ಷಸರ ಸಂಹಾರ ಆಗಬೇಕು. 9 ಜನ ರಾಕ್ಷಸನ ಸಂಹಾರ ಮಾಡುವಂಥದ್ದು ನವರಾತ್ರಿಯ ಉದ್ದೇಶ. ಶುಂಭಾರಿ ಶುಂಭ, ಮಹಿಷಾಸುರ, ರಕ್ತ ಬೀಜಾಸುರ, ಮಧುಕೈಟರು, ಇವರೆಲ್ಲ ರಾಕ್ಷಸರು. ಬೇರೆ ಬೇರೆ ಗುಣಗಳಿರುತ್ತೆ ಅವರಿಗೆ. ಅವರು ವಾತಾವರಣದಲ್ಲಿ ಇರ್ತಾರಂತೆ. ಅವ್ರು ಬಂದು ನಿಮ್ಮಲ್ಲಿ ಸೇರ್ಕೊಂಡ್ಬಿಡ್ತಾರೆ. ನಿಮ್ಮಲ್ಲಿ ಸೇರ್ಕೊಂಡಾಗ ಏನಾಗುತ್ತೆ ಅಂದರೆ, ಶುಂಭಾರಿ ಶುಂಭ, ಮಧುಕೈಟರು ಬಂದು ಸೇರ್ಕೊಂಡ್ರೆ ಕಾಮ ಕ್ರೋಧಗಳು ಜಾಸ್ತಿ ಆಗುತ್ತೆ. ನಾವು ದೇವಿಗೆ ಮಂಜುನಾಥ, ರಾಮೇಶ್ವರ, ಚಾಮುಂಡೇಶ್ವರಿಗೆ ನವರಾತ್ರಿಯಲ್ಲಿ ಯಾಕೆ ಬೇಡ್ಕೋತೀವಿ ರಾಮೇಶ್ವರನಿಗೆ ಅಂದರೆ, ಆ ದೇವಿಗೆ, ಶಕ್ತಿ ದೇವತೆಗೆ, ನೀವು ನಮ್ಮೊಳಗೆ ಬಂದು ಕೂತು ಈ ರಾಕ್ಷಸರನ್ನ ಸಂಹಾರ ಮಾಡು ಅಂತ. ಇದು ನವರಾತ್ರಿಯ ಉದ್ದೇಶ. ಇವತ್ತು ಒಳಗಿನ ರಾಕ್ಷಸರು ನಮ್ಮೊಳಗೆ ತುಂಬ ಜನ ಈ ರಾಕ್ಷಸರ ಲಿಸ್ಟಲ್ಲಿ ಈಗ ಹೊಸದಾಗಿ ಸೇರ್ಕೊಂಡಿದ್ದಾರೆ. ತಿಮ್ಮ, ಮಟ್ಟಣ್ಣ, ಇವರೆಲ್ಲ ಹೊಸ ರಾಕ್ಷಸರು ಸೇರ್ಕೊಂಡ್ರು. ಹೊಸ ಲಿಸ್ಟು, ಹಳೆ ಲಿಸ್ಟ್ ಹೋಗ್ಬಿಟ್ಟಿದೆ. ಈಗ ಹೊಸ ಲಿಸ್ಟ್ ಬಂದ್ಬಿಟ್ಟಿದೆ. ಅದೇನ್ರಿ, ಈ ತಿಮ್ಮನಂತವರು, ಮಟ್ಟಣ್ಣಂತವರು ಹೊಸ ಲಿಸ್ಟಿಗೆ ಸೇರ್ಕೊಂಡಿರೋದು ರಾಕ್ಷಸರು. ಈ ರಾಕ್ಷಸರ ಸಂಹಾರ ಮಾಡ್ಬೇಕಲ್ಲ ನಾವೀಗ, ಹೌದಲ್ವೋ? ಅದಕ್ಕೆ ಮಂಜುನಾಥ ಅಣ್ಣಪ್ಪ ಸ್ವಾಮಿ ರೆಡಿ ಇದ್ದಾರೆ ಸಂಹಾರ ಮಾಡಲಿಕ್ಕೆ. ಬಂಧುಗಳೇ, ಸಮಾಜದಲ್ಲಿ ಯಾರೇ ಒಳ್ಳೆ ಕೆಲಸ ಮಾಡಲಿ, ವೀರೇಂದ್ರ ಹೆಗ್ಗಡೆಯವರು ಅಂತಲ್ಲ, ಯಾರೇ ಒಳ್ಳೆ ಕೆಲಸವನ್ನು ಮಾಡಲಿ, ಯಾವ ಜಾತಿ ಮತ ಪಂಥ ಇರಲಿ, ಅವನು ಒಳ್ಳೆ ಕೆಲಸ ಮಾಡಿದರೆ, ಯಾವುದೇ ಪಕ್ಷ ಆಗಿರಲಿ, ಅವನಿಗೆ ಸಹಕಾರ ಕೊಡಿ, ಸಹಕಾರ ಕೊಡಬೇಕು. ಯಾರು ಒಳ್ಳೆಯವರ ಬಗ್ಗೆ ಅಪಪ್ರಚಾರ ಮಾಡ್ತಾರೆ, ಸತ್ಯಕರ ಬಗ್ಗೆ ಅಪಪ್ರಚಾರ ಮಾಡ್ತಾರೆ, ಸತ್ಯಕರಿಗೆ ತೊಂದರೆ ಕೊಡ್ತಾ ಇದ್ದಾರೆ, ಆವಾಗ ನೀವು ಅದಕ್ಕೆ ವಿರುದ್ಧ ನಿಲ್ಲಬೇಕು. ನಿಲ್ಲಿಲ್ಲ ಏನಾಗುತ್ತೆ? ಏನೂ ಆಗೋದಿಲ್ಲಪ್ಪ. ಒಳ್ಳೊಳ್ಳೆ ಜನ ಸಮಾಜದ ಕೆಲಸ ಮಾಡೋದು ದೂರ ಹೋಗ್ತಾರೆ ಅಷ್ಟೇ. ಯಾರು ನಿಮ್ಮ ಬಿಡುಗುಳದಲ್ಲಿ ಸಮಾಜ ಸೇವೆ ಮಾಡೋ ಪ್ರಾಮಾಣಿಕವಾಗಿ ಬಂದರೆ, ಅವನಿಗೆ ಇಲ್ಲ ಸಲ್ಲದ ಮಾತುಗಳು ಆಡಿ ಚುಚ್ಚಿ ಎಲ್ಲ ಮಾಡಿದರೆ ಅವನೇನು ಮಾಡ್ತಾನೆ ಹೇಳಿ? ಮರ್ಯಾದೆ ಇರಿಸ್ತಾ, ನಮಗೆ ಯಾಕೆ ಬೇಕು ಇದು ಸವಾಸ, ಬೇಡ, ಮನೆಗೆ ಕೂರು ಅಂತ ಮನೆಗೆ ಕೂರ್ತಾನೆ. ನಷ್ಟ ಯಾರಿಗೆ? ನಷ್ಟ ಯಾರಿಗ್ರಿ? ನಷ್ಟ ನಿಮಗೆ ನಷ್ಟ. ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಸಮಾಜ ಸೇವೆ ಮಾಡೋಕ್ಕೆ ಬಂದಾಗ ಅವನಿಗೆ ತೊಂದರೆ ಆದರೆ, ಅವನ ಪರವಾಗಿ ನೀವು ನಿಲ್ಲಿಲ್ಲ ಅಂತಾದರೆ ನಷ್ಟ ಯಾರಿಗೆ? ಅವನಿಗಲ್ಲ, ನಷ್ಟ ನಿಮಗೆ ನಷ್ಟ ಆಗೋದು, ನೆನ್ಪಿಟ್ಕೊಳ್ಳಿ. ಹಾಗಾಗಿ ವೀರೇಂದ್ರ ಹೆಗ್ಗಡೆಯವರು ಅಂತಲ್ಲ, ಯಾರೇ ಆಗಿರಲಿ, ಪ್ರಪಂಚದಲ್ಲಿ ಯಾವ ಪಕ್ಷ, ಜಾತಿ, ಮತ, ಪಂಥದಿಂದ ಬಂದಿರೋ ವ್ಯಕ್ತಿ ಆಗಿರಲಿ, ಸಮಾಜಕ್ಕೆ ಒಳ್ಳೆ ಕೆಲಸವನ್ನು ಮಾಡಲಿಕ್ಕೆ ಹೋಗುವಂಥ ವ್ಯಕ್ತಿಗೆ ಏನಾದರೂ ತೊಂದರೆ ಆಯಿತು ಅಂತಾದರೆ ನೀವುಗಳೇನು ಮಾಡಬೇಕು? ಅವರಿಗೆ ಸಹಕಾರ ಕೊಡಬೇಕು, ಅವರಿಗೆ ಜೈಕಾರ ಹಾಕಬೇಕು. ಯಾರು ತೊಂದರೆ ಕೊಡೋಕ್ಕೆ ಬಂದಿರತಕ್ಕಂಥ ವ್ಯಕ್ತಿಯನ್ನು ಸಂಹಾರ ಮಾಡಬೇಕಾಗತ್ತೆ, ಅಲ್ಲೇನ್ರಿ? ಆ ಕೆಲಸವನ್ನು ನಾವು ಮಾಡಿದರೆ ಬಹುಶಃ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜ ಸಾಕಷ್ಟು ಬೆಳೆಯುತ್ತೆ, ಉಳಿಯುತ್ತೆ. ಪರಮಪೂಜ್ಯ ವೀರೇಂದ್ರ ಹೆಗ್ಗಡೆ ಅಂತವರು ಇನ್ನಷ್ಟು ಕಾಲ ಬದುಕಬೇಕು. ಅವರು ನಗುತ್ತಾ ಇರಬೇಕು, ಟೆನ್ಷನ್ ಫ್ರೀ ಆಗಿರ್ಬೇಕು. ಅವರ ಮನಸ್ಸಿಗೆ ಇನ್ನು ಏನದ ಯೋಚನೆಗಳು ಬರಬಾರ್ದು. ಏನಪ್ಪ ಇಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಅಂತ ಆ ಕಡೆ ಕಾನ್ಸಂಟ್ರೇಷನ್ ಹೋಗಬಾರ್ದು. ಅವರ ಪ್ಲ್ಯಾನ್ಸ್ ಇದೆಯಲ್ಲ, ಇನ್ನಷ್ಟು ಯೋಜನೆಗಳು ವಿಸ್ತರಣೆ ಆಗಬೇಕು, ಇನ್ನಷ್ಟು ಸಮಾಜಕ್ಕೆ ಬೇಕಾದಂಥ ಯೋಜನೆಗಳು ಬರಬೇಕು, ಪ್ಲ್ಯಾನ್ಗಳು ಬರಬೇಕು. ಅದು ಬರ್ಲಿಕ್ಕೆ ಬಿಡ್ತಾನೆ ಇಲ್ಲ. ಬರೀ ದುಷ್ಟದೇ ಕಾಟ. ಅವರ ತಲೆಗೆ ಬೇರೆ ಬೇರೆ ವಿಷಯಗಳು ಬರ್ತಾ ಇದ್ರೆ ಈ ಪ್ಲ್ಯಾನ್ಗಳು ಹೇಗೆ ಬರ್ತದೆ ಹೇಳಿ? ಹೌದೇನ್ರಿ? ಹಾಗಾಗಿ ಹೆಗ್ಗಡೆಯವರು ಹೆಚ್ಚು ಕಾಲ ಬದುಕಬೇಕು, ನಗುತ್ತಾ ಇರಬೇಕು, ದೀರ್ಘಾಯಸ್ವಾಗಿರಬೇಕು. ಧರ್ಮಸ್ಥಳದ ಪೀಠದಲ್ಲಿ 100 ವರ್ಷ ಅವರು ಇರಬೇಕು. ಅವರಿದ್ದರೆ ನಮಗೆ, ನಿಮಗೆ, ಇಡೀ ಜಗತ್ತಿಗೆ ಲಾಭ. ಬಹುಶಃ ಧರ್ಮಸ್ಥಳ ಅಂತಕ್ಕಂಥ ಒಂದು ಸಂಸ್ಥೆ ಏನಿದೆ, ಅಂಥ ಸಂಸ್ಥೆ ಹುಡುಕಿದ್ರೂ ಸಿಗ್ಲಿಕ್ಕಿಲ್ಲ ಇಡೀ ಪ್ರಪಂಚದಲ್ಲಿ.